ಬೆಂಗಳೂರಿನ ಮತ್ತೊಂದು ಮಾರ್ಗದಲ್ಲಿ ಹಳಿ ಮೇಲೆ ಮೆಟ್ರೋ. ಗುಲಾಬಿ ಮಾರ್ಗದಲ್ಲಿ ವಾಣಿಜ್ಯ ಸಂಚಾರಕ್ಕೆ ಮೆಟ್ರೋ ಸಿದ್ಧತೆ. ಬೆಂಗಳೂರಿನ ಮತ್ತೊಂದು ಮಾರ್ಗದಲ್ಲಿ ಹಳಿ ಮೇಲೆ ಮೆಟ್ರೋ. ಗುಲಾಬಿ ಮಾರ್ಗದಲ್ಲಿ ವಾಣಿಜ್ಯ ಸಂಚಾರಕ್ಕೆ ಮೆಟ್ರೋ ಸಿದ್ಧತೆ. ಕಾಳೇನ ಅಗ್ರಹಾರ ನಾಗವಾರ ನಡುವಿನ ಮಾರ್ಗ ಪರಿಶೀಲಿಸಿ ಮೆಟ್ರೋ ಎಂಡಿ ರವಿಶಂಕರ್. ಸಿವಿಲ್ ಕಾಮಗಾರಿ ಸಿಗ್ನಲಿಂಗ್ ಸಿಸ್ಟಮ್ ಹಳಿ ಪರಿಶೀಲಿಸಿದ ಎಂಡಿ ರವಿಶಂಕರ್. ಈ ವರ್ಷದಲ್ಲೇ ಗುಲಾಬಿ ಮಾರ್ಗದಲ್ಲಿ ಮೆಟ್ರೋ ಓಡಿಸೋದಕ್ಕೆ ಬೃಹತ್ ಪ್ಲಾನು, ಅತಿದೊಡ್ಡ ಸಿದ್ಧತೆ ನಡೀತಾ ಇದೆ. ನೂತನ ಮಾರ್ಗದಲ್ಲಿ ಕಾಮಗಾರಿ ಚುರುಕುಗೊಳಿಸುವುದಕ್ಕೆ ಎಂಡಿ ರವಿಶಂಕರ್ ಸೂಚನೆ. 21 ಕಿಲೋಮೀಟರ್ ಮಾರ್ಗ ಗುಲಾಬಿ ಮಾರ್ಗದಲ್ಲಿ ಕನ್ಸ್ಟ್ರಕ್ಷನ್ ಆರಂಭ. ಗುಲಾಬಿ ಮಾರ್ಗದಲ್ಲಿ 2027ರಲ್ಲಿ ಕಾಮಗಾರಿ ಆರಂಭಿಸಿರುವ ಮೆಟ್ರೋ ನಿಗಮ 8 ವರ್ಷದ ಬಳಿಕ ಗುಲಾಬಿ ಮಾರ್ಗ ವಾಣಿಜ್ಯ ಸಂಚಾರಕ್ಕೆ ಸಿದ್ಧಗೊಳಿಸ್ತಾ ಇರೋ ಮೆಟ್ರೋ. ನಿಗದಿತ ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಎಂಡಿ ಸೂಚನೆ. ಬೆಂಗಳೂರಿನ ಮತ್ತೊಂದು ಮಾರ್ಗದಲ್ಲಿ ಹಳಿ ಮೇಲೆ ಮೆಟ್ರೋ. ಈಗ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡಿದ್ದಾರೆ. ಗುಲಾಬಿ ಮಾರ್ಗದಲ್ಲಿ ಕಮರ್ಷಿಯಲ್ ಸಂಚಾರಕ್ಕೆ ಎಲ್ಲ ತರಹದ ಪ್ಲಾನ್ಗಳಾಗ್ತಾ ಇದೆ. BMRCL ಕಡೆಯಿಂದ ಕಾಳೇನ ಅಗ್ರಹಾರ ನಾಗವಾರ ನಡುವಿನ ಸಂಪರ್ಕ ಅದು. ಬೆಂಗಳೂರಿನ ಮತ್ತೊಂದು ಮಾರ್ಗದಲ್ಲಿ ಈಗ ಮೆಟ್ರೋ ಬರೋದಕ್ಕೆ ಎಲ್ಲ ತರಹದ ತಯಾರಿಗಳಾಗ್ತಾ ಇದೆ. ಕಾಳೇನ ಅಗ್ರಹಾರ ನಾಗವಾರ ನಡುವಿನ ಮಾರ್ಗ ಪರಿಶೀಲನೆ ಮಾಡ್ತಿದ್ದಾರೆ ಮೆಟ್ರೋ ಎಂಡಿ ರವಿಶಂಕರ್. ಇನ್ನು ಸಿವಿಲ್ ಕಾಮಗಾರಿ ಸಿಗ್ನಲಿಂಗ್ ಸಿಸ್ಟಮ್ ಹಳಿ ಪರಿಶೀಲನೆಯೂ ಕೂಡ ನಡೆದಿದೆ. ಈ ವರ್ಷದಲ್ಲಿ ಗುಲಾಬಿ ಮಾರ್ಗದಲ್ಲಿ ಮೆಟ್ರೋ ಓಡಿಸೋದಕ್ಕೆ ಪ್ಲಾನ್ ಆಗುತ್ತೆ. ನೂತನ ಮಾರ್ಗದಲ್ಲಿ ಕಾಮಗಾರಿ ಚುರುಕುಗೊಳಿಸೋದಕ್ಕೆ ಎಂಡಿ ರವಿಶಂಕರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಕಿಲೋಮೀಟರ್ ಮಾರ್ಗ ಗುಲಾಬಿ ಮಾರ್ಗದಲ್ಲಿ ಕಾಮಗಾರಿ ಆರಂಭಗೊಂಡಿದೆ. ಇನ್ನು 2027ರಲ್ಲಿ ಕಾಮಗಾರಿ ಕಂಪ್ಲೀಟ್ ಆಗಿ ಮೆಟ್ರೋ ಆಕ್ಟಿವ್ ಆಗುತ್ತೆ ಅನ್ನೋದು ರವಿಶಂಕರ್ ಅವರ ವಾದ. ಕಾದು ನೋಡೋಣ BMRCL ಇದನ್ನು ಮಾಡುತ್ತೋ. ಪದೇ ಪದೇ ದರ ಪರಿಷ್ಕರಣೆ ಮಾಡ್ತಾ ಇದೆ, ಬೊಕ್ಕಸದಲ್ಲಿ ಹಣ ತುಂಬಿಸ್ಕೊತಾ ಇದೆ. ಇವೆಲ್ಲವನ್ನು ತುಂಬಿಸ್ಕೊಂಡು ಸೀದಾ ಅವರೇ ತಗೊಂಡೊಯ್ತಾರ ಅಥವಾ ಡೆವಲಪ್ಮೆಂಟಿಗೆ ಏನಾದರೂ ಮೀಸಲಿಡ್ತಾರಾ? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.